शुभोदय बच्चों। आज हम तृतीय भाषा हिंदी विषय के अंतर्गत 9वीं कक्षा के छठवां पाठ चिरापुंजी से आया हूँ, इस पाठ के बारे में अध्ययन करेंगे। बच्चों, इस पाठ के अध्ययन करने से पहले हम इस पाठ के लेखक परिचय और पाठ का आशय देख लेंगे और उसके बाद हम पाठ की जानकारी प्राप्त कर लेंगे। तो आइए बच्चों, अब हम पीपीटी के द्वारा इस पाठ के लेखक के बारे में पहले जानकारी प्राप्त कर लेंगे, बाद में पाठ का आशय जान लेंगे। ಮಕ್ಕಳೇ, ಇಂದು ನಾವೆಲ್ಲ 9ನೇ ತರಗತಿಯ ಚಿರಾಪುಂಜಿ ಸೆ ಆಯಾ ಹೂಂ ಅಂದರೆ ಚಿರಾಪುಂಜಿಯಿಂದ ಬಂದಿದ್ದೇನೆ ಎಂಬ ಪಾಠದ ಅಧ್ಯಯನವನ್ನು ಮಾಡಲಿದ್ದೇವೆ. ಈ ಪಾಠದ ಅಧ್ಯಯನವನ್ನು ಮಾಡುವುದಕ್ಕಿಂತ ಮುಂಚೆ ನಾವು ಈ ಪಾಠದ ಲೇಖಕರ ಬಗ್ಗೆ ಪರಿಚಯವನ್ನು ಪಡೆದುಕೊಳ್ಳೋಣ. ತದನಂತರ ಈ ಪಾಠದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಅದಾದ ನಂತರ ಪಾಠದ ಅಧ್ಯಯನದ ಕಡೆಗೆ ಹೋಗೋಣ. तो आइए बच्चों, अब हम देखते हैं इस पाठ के लेखक. इस पाठ के लेखक का नाम है प्रदीप पंत. अब हम उनके बारे में संक्षिप्त जानकारी प्राप्त कर लेंगे. प्रदीप पंत जी का जन्म लखनऊ के हल्द्वानी उत्तराखंड में 24 अप्रैल 1941 को हुआ. पंत जीवರ ಜನನ ಲಕ್ನೋನ ಹಲ್ದ್ವಾನಿಯಲ್ಲಿ ಆಯಿತು. ಅದು ಉತ್ತರಾಖಂಡದಲ್ಲಿದೆ. ಅಂದರೆ ಪಂತಜಿಯವರ ಜನ್ಮ ಉತ್ತರಾಖಂಡದ ಲಕ್ನೋನ ಹಲ್ದ್ವಾನಿಯಲ್ಲಿ 24 ಏಪ್ರಿಲ್ 1941 ಅವರ ಜನನವಾಯಿತು. पंत जी के अब तक 6 ಉಪನ್ಯಾಸ ಪ್ರಕಾಶಿತ हुए हैं. ಇಲ್ಲಿಯವರೆಗೂ ಪಂತಜಿಯವರ ಸುಮಾರು 6 ಉಪನ್ಯಾಸಗಳು ಪ್ರಕಾಶಿತಗೊಂಡಿವೆ. पंत जी की कन्नड़ में अनुदित कहानियों का संकलन न्याय ಮತ್ತು ಇತರ ಕಥೆಗಳು शीर्षक से प्रकाशित है. पंतಜಿಯವರ ಅನೇಕ ಕಥೆಗಳು ಅನೇಕ ಭಾಷೆಗಳಲ್ಲಿ ಅನುವಾದಿಸಲ್ಪಟ್ಟಿವೆ. ಅದರಲ್ಲಿ ಕನ್ನಡದಲ್ಲಿ ಅನುವಾದಿಸಲ್ಪಟ್ಟಂತಹ ಕಥಾ ಸಂಕಲನ ಅಂದರೆ ನ್ಯಾಯ ಮತ್ತು ಇತರ ಕಥೆಗಳು, ಅಂದರೆ ಪಂತಜಿಯವರ ಕಥೆಗಳು ಕನ್ನಡದಲ್ಲಿ ನ್ಯಾಯ ಮತ್ತು ಇತರ ಕಥೆಗಳು ಅನ್ನೋ ಶೀರ್ಷಿಕೆಯಿಂದ ಪ್ರಕಾಶಿತಗೊಂಡಿವೆ. पंतजी के देश विदेश के यात्रा संस्मरणों के 4 संकलन हैं. संस्मरण ग्रंथ का अर्थ होता है संस्मरणकार किसी व्यक्ति या स्थान का वर्णन करना, यानी वह संस्मरणकार अपने अनुभव द्वारा बहुत ही रोचक ढंग से किसी व्यक्ति का परिचय देना या स्थान का परिचय देना, इसी को हम संस्मरण ग्रंथ कहते हैं. ಅಂದರೆ ತಮ್ಮ ಯಾತ್ರೆಯ ಅನುಭವದ ಮೇರೆಗೆ ತಮ್ಮ ಕಣ್ಣಾರೆ ಕಂಡಂತಹ ದೃಶ್ಯಗಳನ್ನು ಅಥವಾ ವ್ಯಕ್ತಿಯ ಪರಿಚಯವನ್ನು ತಮ್ಮದೇ ಆದಂಥ ಶೈಲಿಯಲ್ಲಿ ತುಂಬ ರೋಚಕವಾಗಿ ವರ್ಣನಾತ್ಮಕವಾಗಿ ವರ್ಣಿಸಲ್ಪಟ್ಟಿರುವಂತಹ ಲೇಖನವನ್ನು ನಾವೇನಂತ ಕರಿತೀವಿ, ಸಂಸ್ಮರಣ ಗ್ರಂಥ ಅಂತ ಕರಿತೀವಿ. ಹೀಗೆ ಪಂತಜಿಯವರ ವಿದೇಶಕ್ಕೆ ಯಾತ್ರಾ ಅನ್ನೋ 4 ಸಂಸ್ಮರಣ ಸಂಕಲನಗಳನ್ನು ನಾವು ನೋಡಬಹುದು. पंडित जवाहरलाल नेहरू पर उत्कृष्ट लेखन के लिए पंत जी को जर्नलिस्ट सनवेल फेयर फाउंडेशन का यूरोप भ्रमण पुरस्कार, उत्तर प्रदेश हिंदी संस्थान का प्रेमचंद अनुशंसा पुरस्कार, हिंदी अकेडमी द्वारा 2 बार साहित्य कृति पुरस्कार प्राप्त हुआ है. पंडित जवाहरलाल नेहरू पर
उत्कृष्ट लेखन के लिए पंत जी को जर्नलिस्ट सन वेलफेयर फाउंडेशन का ಯುರೋಪ್ ಭ್ರಮಣ್ ಪುರಸ್ಕಾರ ಪ್ರಾಪ್ತ हुआ है. ಪಂಡಿತ್ ಜವಾಹರ್ ಅಂದರೆ ಪಂತಜಿಯವರಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಬರೆದಂತಹ ಉತ್ಕೃಷ್ಟವಾದಂತಹ ಲೇಖನಕ್ಕಾಗಿ ಯುರೋಪ್ ಭ್ರಮಣ್ ಪುರಸ್ಕಾರವು ಲಭ್ಯವಾಗಿದೆ. ಜರ್ನಲಿಸ್ಟ್ ಸನ್ ವೆಲ್ಫೇರ್ ಫೌಂಡೇಶನ್ನ ವತಿಯಿಂದ ಯುರೋಪ್ ಭ್ರಮಣ್ ಪುರಸ್ಕಾರ ಲಭ್ಯವಾಗಿದೆ. ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಪಂತ್ಜಿಯವರು ಬರೆದಂಥ ಪ್ರದೀಪ್ ಪಂತ್ಜಿಯವರು ಬರೆದಂತಹ ಉತ್ಕೃಷ್ಟ ಲೇಖನಕ್ಕಾಗಿ ಜರ್ನಲಿಸ್ಟ್ ಸನ್ ವೆಲ್ಫೇರ್ ಫೌಂಡೇಶನ್ನ ವತಿಯಿಂದ ಯುರೋಪ್ ಭ್ರಮಣ್ ಪುರಸ್ಕಾರ ಅಂದರೆ ಪ್ರಶಸ್ತಿ ಯುರೋಪ್ ಭ್ರಮಣ್ ಅನ್ನೋ ಪ್ರಶಸ್ತಿ ಲಭ್ಯವಾಗಿದೆ. ಉತ್ತರ ಪ್ರದೇಶ್ ಹಿಂದಿ ಸಂಸ್ಥಾನ್ ಕಾ ಪ್ರೇಮಚಂದ್ ಅನುಶಂಸಾ ಪುರಸ್ಕಾರ. ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾನದ ವತಿಯಿಂದ ಪ್ರೇಮಚಂದ್ ಅನುಶಂಸಾ ಪುರಸ್ಕಾರವು ಸಹ ಲಭ್ಯವಾಗಿದೆ. हिंदी अकेडमी द्वारा 2 बार साहित्यिक कृति पुरस्कार प्राप्त हुआ है. ಹಿಂದಿ ಅಕಾಡೆಮಿ ವತಿಯಿಂದ 2 ಬಾರಿ ಸಾಹಿತ್ಯಿಕ ಕೃತಿ ಪುರಸ್ಕಾರ ಅಂದರೆ ಸಾಹಿತ್ಯಿಕ ಕೃತಿ ಪ್ರಶಸ್ತಿಯೂ ಸಹ ಇವರಿಗೆ ಲಭ್ಯವಾಗಿದೆ. साहित्यकार सम्मान उत्कृष्ट व्यंग्य लेखन के लिए हिंदी भवन नई दिल्ली व्यंग्यश्री सम्मान भी प्राप्त हुआ है. साहित्यकार सम्मान ಮತ್ತು ಉತ್ಕೃಷ್ಟ ವ್ಯಂಗ್ಯ ಲೇಖನ ಕೆ ಲಿಯೆ ಅವರಿಗೆ ಅಂದರೆ ಉತ್ಕೃಷ್ಟ ವ್ಯಂಗ್ಯ ಲೇಖನಕ್ಕಾಗಿ ಹಿಂದಿ ಭವನ್ ನೈ ದಿಲ್ಲಿ ವ್ಯಂಗ್ಯಶ್ರೀ ಸಮ್ಮಾನ್ ಪ್ರಶಸ್ತಿಯು ಸಹ ಇವರಿಗೆ ಲಭ್ಯವಾಗಿದೆ. ಹೀಗೆ ಅನೇಕ ಪ್ರಶಸ್ತಿಗಳಿಂದ ಪುರಸ್ಕಾರಗಳಿಂದ ಗೌರವಿಸಲ್ಪಟ್ಟಿರುವಂಥ ವಿಶಿಷ್ಟ ಶ್ರೇಷ್ಠ ಸಾಹಿತಿ ಅಂದರೆ ಪ್ರದೀಪ್ ಪಂತ್ಜಿಯವರು ಅಂತ ಹೇಳಿದರೆ ತಪ್ಪಾಗಲಾರದು. तो बच्चों ये था प्रदीप पंत जी का संक्षिप्त परिचय. तो आइए अब हम देखते हैं इस पाठ का आशय क्या है. इस पाठ का आशय इस प्रकार है. यात्रा से प्रादेशिक ज्ञान प्राप्त होता है. ಈ ಪಾಠದ ಉದ್ದೇಶ ಏನಪ್ಪ ಅಂದರೆ ಯಾತ್ರಾ ಸೆ ಪ್ರಾದೇಶಿಕ್ ಜ್ಞಾನ ಪ್ರಾಪ್ತ ಹೋತಾ ಹೇ. ಮನುಷ್ಯ ಪ್ರವಾಸಗಳನ್ನು ಕೈಗೊಳ್ಳೋದ್ರಿಂದ ಯಾವ ಸ್ಥಾನಕ್ಕೆ ಅವನು ಭೇಟಿ ನೀಡಿರ್ತಾನೋ ಆ ಸ್ಥಾನದ ಬಗ್ಗೆ ತಿಳುವಳಿಕೆ ಜ್ಞಾನವನ್ನು ನಾವು ಪಡ್ಕೊಳ್ಬಹುದು. ಅಂದರೆ ಆ ಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಒಂದು ಒಳ್ಳೆಯ ಸದವಕಾಶ ದೊರೆತಂತಾಗುತ್ತದೆ. लोगों के रहन सहन प्राकृतिक दृश्यों का सौंदर्य आदि का प्रत्यक्ष अनुभव मिलता है. ಅಂದರೆ ಪ್ರವಾಸಗಳನ್ನು ಕೈಗೊಳ್ಳೋದ್ರಿಂದ ನಾವು ಯಾವ ಸ್ಥಾನಕ್ಕೆ ಭೇಟಿ ನೀಡಿರ್ತೀವೋ ಆ ಸ್ಥಾನದ ಜನರ ರೀತಿ ನೀತಿಗಳು, ಪ್ರಾಕೃತಿಕ ದೃಶ್ಯಗಳು, ಆ ಸ್ಥಾನದ ಸಂಸ್ಕೃತಿ, ಆ ಸ್ಥಾನದ ಒಂದು ವೈಶಿಷ್ಟ್ಯತೆ ಎಲ್ಲವನ್ನು ಸಹ ನಾವು ಪ್ರತ್ಯಕ್ಷವಾಗಿ ಕಂಡು ಅನುಭವಿಸಬಹುದು. इस पाठ द्वारा छात्र चेरापुंजी का परिचय प्राप्त कर सकते हैं. ಈ ಪಾಠದ ಮೂಲಕ ವಿದ್ಯಾರ್ಥಿಗಳು ಚಿರಾಪುಂಜಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬಹುದು. ये था इस पाठ का आशय. तो बच्चों आइए अब हम इस पाठ के अध्ययन की ओर जाएंगे. तो अब हम जान लेते हैं प्रदीप पंत जी इस पाठ में किस तरह अपने अनुभवों को यहाँ पर प्रस्तुत कर रहे हैं. ಮಕ್ಕಳೇ, ಇಲ್ಲಿವರೆಗೂ ನಾವು ಈ ಪಾಠದ ಉದ್ದೇಶ ಏನು ಅನ್ನೋದನ್ನು ನೋಡಿದ್ವಿ. ಹಾಗಿದ್ರೆ ಈಗ ನಾವು ಈ ಪಾಠದ ಅಧ್ಯಯನದ ಕಡೆಗೆ ಹೋಗೋಣ. ಈ ಪಾಠದಲ್ಲಿ ತಮ್ಮ ಅನುಭವದ ಮೂಲಕ ಲೇಖಕರಾದಂಥ ಪ್ರದೀಪ್ ಪಂತ್ಜಿಯವರು ಯಾವ ರೀತಿಯಾಗಿ ಚಿರಾಪುಂಜಿಯ ವರ್ಣನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳಿಯೋಣ. तो अब हम पाठ शुरू करते हैं. पाठ 6 चेरापुंजी से आया हूँ. ಮೇಘಾಲಯ ಯಾನೆ ಬಾದಲೋಂ ಕಾ ಘರ್. ಮಕ್ಕಳೇ, ನೀವೆಲ್ಲ ಮೇಘಾಲಯನ ಹೆಸರನ್ನು ಕೇಳಿರ್ಬೋದು. ಮೇಘಾಲಯ ಅಂದರೆ ಮೋಡಗಳ ಮನೆ ಅಂತಲೇ ಪ್ರಸಿದ್ಧವಾಗಿರುವಂಥ ಸ್ಥಾನ ಮೇಘಾಲಯ. ಸದಾ ಕಾಲ ಮೋಡಗಳಿಂದ ಆವರಿಸಲ್ಪಟ್ಟು ವರ್ಷಪೂರ್ತಿ ಮಳೆ ಆಗ್ತಾ ಇರುವಂಥ ಒಂದು ಪ್ರದೇಶ ಅಂದರೆ ಮೇಘಾಲಯ. और मेघालय की राजधानी शिलांग एक हरा भरा पर्वतीय नगर जहाँ हर वक्त बादल उमड़ते घुमड़ते रहते हैं. ಮೇಘಾಲಯ ಅಂದರೆ ಕೇವಲ ಮೋಡಗಳ ಮನೆ ಅಷ್ಟೇ ಅಲ್ಲ. ಮೇಘಾಲಯ ಅನ್ನೋದು ಶಿಲಾಂಗ್ನ ರಾಜಧಾನಿ. ಇದು
ಸದಾಕಾಲ ಹಚ್ಚ ಹಸಿರಿನಿಂದ ಕೂಡಿರುವಂಥ ಒಂದು ಪರ್ವತೀಯ ನಗರವಾಗಿದೆ. जहाँ हर वक्त बादल उमड़ते घुमड़ते रहते हैं. उमड़ते घुमड़ते इसका अर्थ होता है चारों ओर से एकत्रित होना, चारों ओर से घिरना या एकत्रित होना. ಇಲ್ಲಿ ಸದಾಕಾಲ ಮೋಡಗಳಿಂದ ಆವರಿಸಲ್ಪಟ್ಟಿರುತ್ತೆ. ಮೋಡಗಳು ಸದಾಕಾಲ ಆವರಿಸಲ್ಪಟ್ಟಿರ್ತವೆ. ಅಂದರೆ ಮಳೆಯಾಗುವುದು ಸಾಮಾನ್ಯವಾಗಿ ಚದುರಿದಂಥ ಎಲ್ಲ ಮೋಡಗಳು ಒಂದು ಕಡೆ ಸೇರಿ ಅವು ಒಂದಕ್ಕೊಂದು ಘರ್ಷಿಸಿದಾಗ ಮಳೆಯ ರೂಪದಲ್ಲಿ ಆ ಮೋಡಗಳು ಹನಿ ಹನಿಯಾಗಿ ಭೂಮಿಯನ್ನು ತಲುಪುತ್ತವೆ. ಹಾಗೆಯೇ ಮೇಘಾಲಯದಲ್ಲೂ ಸಹ ಸದಾಕಾಲ ಮೋಡಗಳು ಆವರಿಸಲ್ಪಟ್ಟಿರುತ್ತವೆ. ಹಾಗಾಗಿ ಅಲ್ಲಿ ಸದಾಕಾಲ ಅಂದರೆ ವರ್ಷಪೂರ್ತಿ ಮಳೆ ಆಗ್ತಾ ಇರುತ್ತೆ ಮತ್ತು ಯಾವಾಗಲೂ ಹಸಿರಿನಿಂದ ಕೂಡಿರುವಂಥ ಆ ಸುಂದರವಾದಂಥ ದೃಶ್ಯಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇತನಾ ಬಡಾ ಸ್ವಚ್ಛ ಸುಂದರ್ ಪರ್ವತೀಯ ನಗರ್ ಉತ್ತರ ಭಾರತ್ ಮೇ ಕಹೀ ನಹೀ ಹೇ. ಇಷ್ಟು ಸುಂದರವಾಗಿರುವಂಥ ಸ್ವಚ್ಛವಾಗಿರುವಂಥ ಸುಂದರವಾಗಿರುವಂಥ ಪರ್ವತೀಯ ನಗರವನ್ನು ನಾವು ಉತ್ತರ ಭಾರತದಲ್ಲಿ ಬೇರೆಲ್ಲೂ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ऐसा हरितिमा भी शायद ही कहीं देखने को न मिलते हैं. ಇಷ್ಟು ಹಚ್ಚ ಹಸಿರಿನಿಂದ ಕೂಡಿರುವಂಥ ಪ್ರಾಕೃತಿಕ ಸೌಂದರ್ಯವೂ ಸಹ ನಮಗೆ ಬೇರೆಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಶಿಲಾಂಗ್ से चिरापुंजी की ओर जाने का मार्ग पहाड़ों में और दरख्तों से पटा पड़ा है. यानी शिलांग से चेरापूंजी की ओर जाने का मार्ग दोनों ओर पहाड़ों और दरख्तों से पटा पड़ा है. ಶಿಲಾಂಗ್ನಿಂದ ಚಿರಾಪುಂಜಿ ಕಡೆಗೆ ನಾವು ಹೋಗಬೇಕಂದ್ರೆ ದರಖ್ತ್ ಅಂದರೆ ಪೇಡ್ ಅಥವಾ ವೃಕ್ಷ, ದಟ್ಟವಾದ ಮರಗಳಿಂದ ಕೂಡಿರುವಂತಹ ಒಂದು ಅರಣ್ಯ ಅಂತಲೇ ಕರಿಬಹುದು. ದಟ್ಟವಾದ ಮರಗಳು ಅಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಶಿಲಾಂಗ್ನಿಂದ ಚಿರಾಪುಂಜಿ ಕಡೆಗೆ ಹೋಗ್ತಾ ಇರುವಂತಹ ಮಾರ್ಗದಲ್ಲಿ ಇಕ್ಕೆಲಗಳಲ್ಲಿ ಎರಡೂ ಕಡೆಗಳಲ್ಲೂ ಸಹ ತುಂಬ ದಟ್ಟವಾಗಿ ಬೆಳೆದಿರುವಂತಹ ಮರಗಿಡಗಳನ್ನು ನಾವು ನೋಡಬಹುದು. ಅದು ಮೊದಲೇ ಪರ್ವತೀಯ ಪ್ರದೇಶವಾಗಿದೆ. ಆ ಪರ್ವತಗಳಲ್ಲಿ ದಟ್ಟವಾಗಿ ಬೆಳೆದಿರುವಂತಹ ಮರಗಳು ನಮಗೆ ನೋಡೋದಕ್ಕೆ ಸಿಗ್ತವೆ. यहाँ ऊंचा नीचा सर्पाकार रास्ता ಅಂದರೆ ನಾವಿಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ ಮೇಲೆ ಕೆಳಗೆ ಹೋಗ್ತಾ ಇರುವಂಥ ಸರ್ಪಾಕಾರದ ರಸ್ತೆಯನ್ನು ನಾವು ಕಾಣ್ತೀವಿ. रास्ते की पार करते हुए दिखाई पड़ते हैं बादल, बहती है सुहानी हवा और कभी कभी हो जाती है बूंदा ಬಾಂದಿ. ಈ ರಸ್ತೆಯನ್ನು ದಾಟುವಂಥ ಸಂದರ್ಭದಲ್ಲಿ ಮೇಲೆ ಕೆಳಗೆ ವೃತ್ತಾಕಾರದ ಅಂದರೆ ಸರ್ಪಾಕಾರದ ರಸ್ತೆಯಲ್ಲಿಯೇ ನಾವು ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಇಕ್ಕೆಲಗಳಲ್ಲಿ ಇದು ಪರ್ವತೀಯ ನಗರ ಆಗಿರೋದ್ರಿಂದ ಎರಡೂ ಕಡೆಗಳಲ್ಲೂ ದಟ್ಟವಾಗಿ ಬೆಳೆದಿರುವಂತಹ ಮರಗಳು ನಮಗೆ ನೋಡೋದಕ್ಕೆ ಸಿಗ್ತವೆ. ಅದರ ಜೊತೆಗೇ ಈ ರಸ್ತೆಯನ್ನು ದಾಟುವಂಥ ಸಂದರ್ಭದಲ್ಲಿ ನಮಗೆ ಅಕ್ಕಪಕ್ಕದಲ್ಲಿ ದಟ್ಟವಾದ ಮರಗಳಿದ್ದರೆ ಮೇಲ್ಗಡೆ ಯಾವಾಗಲೂ ಮೋಡಗಳಿಂದ ಆವರಿಸಲ್ಪಟ್ಟಿರುವಂಥ ಒಂದು ವಾತಾವರಣ ಇರುತ್ತೆ. ಸುಂದರವಾಗಿ ತಂಪಾಗಿ ಬೀಸ್ತಾ ಇರುವಂತಹ ಗಾಳಿ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಚಿಂತೆಯನ್ನು ಹೋಗಲಾಡಿಸಿ ಮನಸ್ಸಿಗೆ ಒಂದು ಹೊಸ ರೀತಿಯ ಶಕ್ತಿಯನ್ನು ಕೊಡ್ತಾ ಇರುತ್ತೆ. ಅದ್ರ ಜೊತೆಗೆ ಕ್ಷಣಕಾಲ ಬಿಸಿಲಿದ್ರೆ ಮತ್ತೊಂದು ಕ್ಷಣ ಆಗಲೇ ಹನಿ ಹನಿಯಾದಂಥ ತುಂತುರು ಹನಿಗಳ ರೂಪದಲ್ಲಿ ಮಳೆಯನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಬೂಂದಾಬುಂದಿ ಅಂದರೆ ಆ ಸೂರ್ಯನ ಬೆಳಕು ಮತ್ತು ಮಳೆ ಹನಿಗಳು ಕಣ್ಣಾಮುಚ್ಚಾಲೆ ಆಟವನ್ನು ಆಡ್ತಾ ಇರುವಂಥ ದೃಶ್ಯವನ್ನು ನಾವು ಅಲ್ಲಿ ನೋಡಬಹುದು. ಈ ಕ್ಷಣ ಬಿಸಿಲಿತ್ತು ಅಂದರೆ ಮರುಕ್ಷಣವೇ ಮಳೆ ಆ ಮೋಡಗಳು ಆ ಹನಿ ಹನಿಯಾಗಿ ಭೂಮಿಯನ್ನು ತಲುಪ್ತಾ ಇರ್ತವೆ. ಹಮಾರಿ ಜೀಪ್ ಶಿಲಾಂಗ್ ಸೆ 53 ಕಿಲೋಮೀಟರ್ ದೂರ ಚಿರಾಪುಂಜಿ ಕಿ ಓರ್ ಬಡ್ ರಹಿ ಹೇ. ನಮ್ಮ ಜೀಪ್ ಅಂದರೆ ಲೇಖಕರು ಮತ್ತು ಅವರ ಸ್ನೇಹಿತರು ಇರುವಂತಹ ಜೀಪು ಶಿಲಾಂಗ್ನಿಂದ 53 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿರಾಪುಂಜಿಯ ಕಡೆಗೆ ಸಾಗ್ತಾ ಇದೆ.
मेरे साथ राज्य के एक अधिकारी ಶ್ರೀ ಸಂಗಮ और उनके दो दोस्त बैठे हैं. ಆ ಜೀಪಿನಲ್ಲಿ ಲೇಖಕರಾದ ಪ್ರದೀಪ್ ಪಂಜ್ಯವರ ಜೊತೆಗೆ ಆ ರಾಜ್ಯದ ಅಧಿಕಾರಿಯಾಗಿರುವಂಥ ಶ್ರೀ ಸಂಗಮ ಮತ್ತು ಅವರ ಇಬ್ಬರು ಸ್ನೇಹಿತರು ಆ ಜೀಪಲ್ಲಿ ಕುಳಿತುಕೊಂಡಿದ್ದಾರೆ. मैं जीप की खिड़की बंद करते हुए संगमा से पूछता हूँ. ಲೇಖಕರಾದಂಥ ಪ್ರದೀಪ್ ಪಂಜಿಯವರು ಆ ಜೀಪಿನ ಕಿಟಕಿಯನ್ನು ಬಂದ್ ಮಾಡಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕ್ಯಾ ಸಾಲ್ ಭರ್ ಯಹಾ ವರ್ಷಾ ಹೋತಿ ರಹತಿ ಹೇ? ಸಾಹೇಬ್ರೆ, ವರ್ಷಪೂರ್ತಿ ಇಲ್ಲಿ ಹೀಗೆಯೇ ಮಳೆ ಆಗ್ತಾ ಇರುತ್ತಾ ಅನ್ನೋ ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಅದಕ್ಕುತ್ತರವಾಗಿ ಸಂಗಮಾರವರು ಉತ್ತರಿಸ್ತಾರೆ, ಜಿ ಹಾಂ. ಅಂದರೆ ಸಂಗಮಾರವರು, ಹೌದು ಸ್ವಾಮಿ, ಇಲ್ಲಿ ವರ್ಷಪೂರ್ತಿ ಮಳೆ ಆಗ್ತಾ ಇರುತ್ತೆ ಅಂಥೇಳಿ ಅವರಿಗೆ ಉತ್ತರವನ್ನು ನೀಡ್ತಾರೆ. ಅದ್ರ ಜೊತೆಗೆ ಮತ್ತೆ ಸಂಗಮಾರವರು ಅವರೆಲ್ಲರನ್ನ ಉದ್ದೇಶಿಸಿ ಹೇಳ್ತಾರೆ, संगमा कहते हैं, आपको जानकर ताज्जुब होगा कि मेघालय में खपत से ज़्यादा पन बिजली का उत्पादन होता है. ಇಲ್ಲಿ ಅವರು ಮತ್ತೊಂದು ಮಾತನ್ನು ಹೇಳ್ತಾರೆ. ಅಂದರೆ ಪಂತ್ಜಿಯವರು ಸಂಗಮಾರವರನ್ನು ಪ್ರಶ್ನೆ ಮಾಡ್ತಾರೆ. ಏನಂತ? ಸಾಹೇಬ್ರೆ, ಇಲ್ಲಿ ವರ್ಷಪೂರ್ತಿ ಮಳೆ ಆಗ್ತಾ ಇರುತ್ತಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಅವರು, ಹೌದು, ಇಲ್ಲಿ ವರ್ಷಪೂರ್ತಿ ಮಳೆ ಆಗ್ತಾ ಇರುತ್ತೆ ಅನ್ನೋ ಉತ್ತರವನ್ನು ನೀಡಿ ಅವರೆಲ್ಲರ ಉದ್ದೇಶಿಸಿ ಮತ್ತೊಂದು ಮಾತನ್ನು ಹೇಳ್ತಾರೆ. ಆಪ್ಕೋ ಜಾನ್ಕರ್ ತಾಜ್ಜುಬ್ ಹೋಗಾಕಿ, ನಿಮಗೆಲ್ಲ ನಾನೊಂದು ವಿಷಯವನ್ನು, ಈಗ ಹೇಳುವಂಥ ವಿಷಯವನ್ನು ಕೇಳಿದರೆ ತುಂಬ ಆಶ್ಚರ್ಯವಾಗಬಹುದು. ಏನಪ್ಪ ಅಂದರೆ, ಮೇಘಾಲಯ ಮೇ ಕಪತ್ ಸೆ ಜ್ಯಾದಾ ಪನ್ ಬಿಜ್ಲಿ ಕಾ ಉತ್ಪಾದನ ಹೋತಾ ಹೇ. ಮೇಘಾಲಯ ರಾಜ್ಯದಲ್ಲಿ ಎಲ್ಲ ಸಾಮಾನುಗಳನ್ನು ಮಾರಾಟ ಮಾಡಿ ಬರುವ ಲಾಭಕ್ಕಿಂತ ಜಲವಿದ್ಯುತ್ ಉತ್ಪಾದನೆಯನ್ನು ನಾವು ಬೇರೆ ರಾಜ್ಯಗಳಿಗೆ ನೀಡಿದಾಗ ಬರುವಂಥ ಲಾಭವೇ ಹೆಚ್ಚು ಅಂಥೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಎಷ್ಟು ಜಲವಿದ್ಯುತ್ ಉತ್ಪಾದನೆ ಆಗುತ್ತೆ ಅಂದರೆ ಆ ರಾಜ್ಯದವರೆಲ್ಲ ಈ ವಿದ್ಯುತ್ತನ್ನು ಬಳಕೆ ಮಾಡಿಕೊಂಡು ಅಕ್ಕಪಕ್ಕದ ನೆರೆಹೊರೆಯ ರಾಜ್ಯಗಳಿಗೂ ಸಹ ಇವರು ವಿದ್ಯುತ್ತನ್ನು ನೀಡ್ತಾರೆ. ಅಷ್ಟೊಂದು ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇರುತ್ತೆ. हम अतिरिक्त बिजली अन्य राज्यों को दे देते हैं. ನಾವು ಅಂದರೆ ಆ ಸಂಗಮರವರು ಹೇಳ್ತಾರೆ, ನಾವು ನಮ್ಮ ರಾಜ್ಯಕ್ಕೆ ಬೇಕಾಗುವಷ್ಟು ವಿದ್ಯುತ್ತನ್ನು ಬಳಕೆ ಮಾಡಿಕೊಂಡು ಉಳಿದಂತಹ ವಿದ್ಯುತ್ತನ್ನು ಬೇರೆ ರಾಜ್ಯಗಳಿಗೆ ಕೊಡ್ತೀವಿ, ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಪಂತ್ಜಿಯವರು, ಲೇಖಕರಾದಂಥ ಪ್ರದೀಪ್ ಪಂತ್ಜಿಯವರು ಆಶ್ಚರ್ಯದಿಂದ ಸಂಗಮರವರಿಗೆ ಹೇಳ್ತಾರೆ, ಏಸಾ मैं सचमुच आश्चर्य से पूछता हूँ. ಪ್ರದೀಪ್ ಪಂಜಿಯವರು ಸಂಗಮಾರವರನ್ನು, ಹೌದಾ, ಅಷ್ಟೊಂದು ಉತ್ಪಾದನೆಯಾಗುತ್ತಾ ಇಲ್ಲಿ ಜಲವಿದ್ಯುತ್ ಅಂತ ತುಂಬ ಆಶ್ಚರ್ಯದಿಂದ ಅವರನ್ನು ಕೇಳ್ತಾರೆ. ಸಂಗಮ कहते हैं, वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. ನಮ್ಮ ರಾಜ್ಯದಲ್ಲಿರುವಂತಹ ಮೂಲೆಯಲ್ಲಿರುವಂತಹ ಅತ್ಯಂತ ಚಿಕ್ಕ ಹಳ್ಳಿಗೂ ಸಹ ನಾವು ವಿದ್ಯುತ್ ಸರಬರಾಜು ಮಾಡಿದರೂ ಸಹ ನಮಗೆ ಇನ್ನೂ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಆಗ್ತಾನೇ ಇರುತ್ತೆ. ಅಷ್ಟೊಂದು ಜಲವಿದ್ಯುತ್ ಉತ್ಪಾದನೆಯಲ್ಲಿ ಆಗುತ್ತೆ ಅಂಥೇಳಿ ಸಂಗಮಾರವರು ಜೀಪಲ್ಲಿರುವಂತಹ ಪ್ರದೀಪ್ ಪಂಜಿಯವರಿಗೂ ಮತ್ತು ಅವರ ಜೊತೆ ಬಂದಂತಹ ಸ್ನೇಹಿತರಿಗೂ ಹೇಳ್ತಾರೆ. हम पहाड़ों को निहारते हुए आगे बढ़ रहे हैं. यानी लेखक जो बैठे हैं जीप में, वह जीप पहाड़ों को निहारते हुए आगे बढ़ रहे हैं. ಲೇಖಕರು ಕುಳಿತಿರುವಂತಹ ಜೀಪು ಪಹಾಡೋಂಕು ಅಂದರೆ ಆ ಪರ್ವತಗಳ ಮಧ್ಯದಲ್ಲಿ ಹೋಗ್ತಾ ಇದ್ದರೆ ಅವರೆಲ್ಲರೂ, ಜೀಪಲ್ಲಿ ಕುಳಿತಿರುವಂಥವರೆಲ್ಲರೂ ಸಹ ನಿಹಾರನ, ವೀಕ್ಷಿಸು. ನಿಹಾರನ ಅಂದರೆ ತುಂಬ ವಿಶೇಷವಾಗಿ ತದೇಕ ಚಿತ್ತದಿಂದ ನಾವು ವೀಕ್ಷಣೆ ಮಾಡುವಂಥದ್ದು. ಮಕ್ಕಳೇ, ಸಾಮಾನ್ಯವಾಗಿ ನಾವು ನೋಡದೇ ಇರುವಂತಹ ದೃಶ್ಯಗಳು ನಮ್ಮ ಕಣ್ಮುಂದೆ ಬಂದಾಗ ನಾವು ನಿಜಕ್ಕೂ ಅದನ್ನು ತುಂಬ ಆಶ್ಚರ್ಯದಿಂದ ಮತ್ತು ತುಂಬ ತದೇಕ ಚಿತ್ತತೆಯಿಂದ ಅದನ್ನು ವೀಕ್ಷಣೆ ಮಾಡ್ತೀವಿ. ಹಾಗೆ ಪ್ರದೀಪ್ ಪಂಜಿಯವರು ಸಹ ಜೀಪಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇಕ್ಕೆಲಗಳಲ್ಲಿರುವಂತಹ ಪರ್ವತವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ, ವೀಕ್ಷಿಸ್ತಾ ಮುಂದೆ ಸಾಗ್ತಾ ಇದ್ದರು. सड़क के उस पार पहाड़ी कुहर से गिरी हुई है. ರಸ್ತೆಯ ಎರಡೂ ಕಡೆಗಳಲ್ಲೂ ಸಹ ತುಂಬ ಎತ್ತರವಾದಂತಹ ಬೆಟ್ಟಗಳು, ಪರ್ವತಗಳ ತುದಿಯಲ್ಲಿ
ಪರ್ವತಗಳು ಮತ್ತು ದಟ್ಟವಾದ ಮರಗಳಿಂದ ತುಂಬಿರುವಂತಹ ಪರ್ವತಗಳನ್ನು ನಾವು ಅಲ್ಲಿ ನೋಡಬಹುದು. ಒಂದು ಕಡೆ ಪರ್ವತಗಳಿದ್ದರೆ ಮತ್ತೊಂದು ಕಡೆ ಕೆಳಗಡೆ ನೋಡಿದಾಗ ಆಳವಾದ ಕಂದಕಗಳನ್ನು ಸಹ ನಾವಲ್ಲಿ ನೋಡಬಹುದು. ಮತ್ತು 3 पर्वतीय अंचलों में बंटा हुआ है ಮೇಘಾಲಯ ರಾಜ್ಯ 3 ಪರ್ವತೀಯ ಶಿಖರಗಳನ್ನೊಳಗೊಂಡಿರುವಂತಹ ಪ್ರದೇಶವಾಗಿದೆ. ಅಂದರೆ 3 ಪರ್ವತಗಳಲ್ಲಿ ಅದು ಹಂಚಿ ಹೋಗಿದೆ. ಅದರಲ್ಲಿ ಖಾಸಿ ಪರ್ವತ್, ಗಾರೋ ಪರ್ವತ್ ಮತ್ತು ಜೈತಿಮಾ ಪರ್ವತ್. ಅಂದರೆ ಸಾಮಾನ್ಯವಾಗಿ ಈ ಚಿರಾಪುಂಜಿ ಅನ್ನೋದು ಖಾಸಿ ಪರ್ವತ್, ಗಾರೋ ಪರ್ವತ್ ಮತ್ತು ಜೈತಿಮಾ ಪರ್ವತ್ ಈ 3 ಪರ್ವತ ಶಿಖರಗಳಲ್ಲಿ ಹಂಚಿದೆ. और इन्हीं 3 पर्वतीय अंचलों से बने हैं 5 जिले. ಮತ್ತು ಇದೇ ಪರ್ವತೀಯ ಶಿಖರಗಳಿಂದ 5 ಜಿಲ್ಲೆಗಳು ನಿರ್ಮಾಣಗೊಂಡಿವೆ. ಹರ್ ಆಂಚಲ್ ಕಿ ಅಪ್ನಿ ಅಲಗ್ ಸಂಸ್ಕೃತಿ ಹೇ. ಪ್ರತಿಯೊಂದು ಪರ್ವತ ಶಿಖರದ್ದು ಅದರದೇ ಆದಂಥ ವಿಭಿನ್ನವಾದಂಥ ಸಂಸ್ಕೃತಿಯನ್ನು ಹೊಂದಿದೆ. ರೀತಿ ರಿವಾಜ್, ಪರ್ವ್, ಉತ್ಸವ್ है लेकिन हर कहीं पारिवारिक व्यवस्था मातृसत्तात्मक है. यानी हर अंचल की अपनी अलग अलग संस्कृति है, रीति रिवाज और पर्व उत्सव है. ಈ ಪರ್ವತ ಶಿಖರ ಪ್ರತಿಯೊಂದು 3 ಪರ್ವತ ಶಿಖರಗಳು ಅದರದೇ ಆದಂತಹ ಬೇರೆ ಬೇರೆ ಅಂದರೆ ಸಂಸ್ಕೃತಿಯನ್ನು, ಹಬ್ಬ ಹರಿದಿನಗಳನ್ನು, ರೀತಿ ರಿವಾಜುಗಳನ್ನು, ನಡೆನುಡಿಗಳನ್ನು ಎಲ್ಲವೂ ವಿಭಿನ್ನವಾಗಿರಬಹುದು. ಆದರೆ ಲೇಕಿನ್ ಹರ್ ಕಹಿ ಪಾರಿವಾರಿಕ ವ್ಯವಸ್ಥಾ ಮಾತೃಸತ್ತಾತ್ಮಕ ಹೇ. 3 ಆಂಚಲಗಳಲ್ಲಿ ನಾವು ಬೇರೆ ಬೇರೆ ಸಂಸ್ಕೃತಿಯನ್ನು ನೋಡ್ಬೋದು, ಬೇರೆ ಬೇರೆ ಧರ್ಮದ ಆಚರಣೆಗಳನ್ನು ನೋಡ್ಬೋದು, ಬೇರೆ ಬೇರೆ ಉಡುಪುಗಳನ್ನು, ಬೇರೆ ಬೇರೆ ಭೋಜನದ ವ್ಯವಸ್ಥೆ, ಆಹಾರ ಪದ್ಧತಿಯನ್ನು ಸಹ ನೋಡಬಹುದು. ಆದರೆ ಆ 3 ಪರ್ವತ ಶಿಖರಗಳಲ್ಲಿ ಸಮಾನವಾಗಿರುವಂಥ ಒಂದು ಪದ್ಧತಿ ಏನಪ್ಪ ಅಂದರೆ ಪಾರಿವಾರಿಕ ವ್ಯವಸ್ಥಾ, ಕೌಟುಂಬಿಕ ವ್ಯವಸ್ಥೆ 3 ಪರ್ವತ ಶಿಖರಗಳಲ್ಲಿ ಒಂದೇ ತರಹದ್ದಾಗಿದೆ. ಅಂದರೆ ಮಾತೃಸತ್ತಾತ್ಮಕ, ಮಾತೃಪ್ರಧಾನವಾದಂಥ ಕೌಟುಂಬಿಕ ವ್ಯವಸ್ಥೆಯನ್ನು ನಾವಲ್ಲಿ ಕಾಣಬಹುದು. 3 ಪರ್ವತ ಶಿಖರಗಳಲ್ಲೂ ಸಹ ಮಾತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆಯನ್ನು ನಾವಲ್ಲಿ ಕಾಣಬಹುದು. ಮಕ್ಕಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ನಾವು ನೋಡುವಂಥದ್ದು ಪಿತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆಯನ್ನು. ಅಂದರೆ ಎಲ್ಲವೂ ಸಹ ನಮ್ಮ ತಂದೆಯ ಮೇಲೆ ಅವಲಂಬಿತವಾಗಿರುತ್ತೆ. ಆದರೆ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ತಾಯಿ ಪ್ರಧಾನವಾಗಿರುವಂಥ ಕೌಟುಂಬಿಕ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ಭೂಮಿ, ಧನ್, ಸಂಪತ್ತಿ ಸಬ್ ಮಾ ಸೆ ಬೇಟಿ ಕೋ ಮಿಲ್ತಿ ಹೇ. ಅಂದರೆ ಯಾವ ರೀತಿಯಾಗಿ ಅಂದರೆ ಮಾತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆ ಯಾವ ರೀತಿಯಾಗಿದೆ ಇಲ್ಲಿ ಅಂದರೆ ಇಲ್ಲಿ ಭೂಮಿ, ಹಣ, ಸಂಪತ್ತು, ಆಸ್ತಿ ಎಲ್ಲವೂ ಸಹ ತಾಯಿಯಿಂದ ಮಗಳಿಗೆ ಹಸ್ತಾಂತರಿಸಲ್ಪಡುತ್ತದೆ. ಅಂದರೆ ಯಾವ ರೀತಿಯಾಗಿ ನಮ್ಮಲ್ಲಿ ಪಿತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ತಂದೆಯ ಮರಣದ ನಂತರ ಆ ಎಲ್ಲ ಸಕಲ ಚರಾಚರ ಆಸ್ತಿಗಳೆಲ್ಲವೂ ಸಹ ಆಸ್ತಿ ಆಗಿರ್ಬೋದು, ಹಣ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಮನೆ ಆಗಿರ್ಬೋದು, ಹೊಲಗದ್ದೆಗಳಾಗಿರ್ಬೋದು ಎಲ್ಲವೂ ಸಹ ಹೇಗೆ ತಂದೆಯ ಮರಣದ ನಂತರ ಮಗನಿಗೆ ಹಸ್ತಾಂತರಿಸಲ್ಪಡುತ್ತದೆಯೋ ಅದೇ ರೀತಿಯಾಗಿ ಈ 3 ಪರ್ವತ ಶಿಖರಗಳಲ್ಲಿ ಅಂದರೆ ಖಾಸಿ ಪರ್ವತ್, ಗಾರೋ ಪರ್ವತ್ ಮತ್ತು ಜಯಂತಿಯಾ ಪರ್ವತ್ ಶಿಖರಗಳಲ್ಲಿ ಎಲ್ಲವೂ ಸಹ ತಾಯಿಯ ಮರಣದ ನಂತರ ಭೂಮಿ, ಹಣ, ಸಂಪತ್ತು, ಆಸ್ತಿ ಎಲ್ಲವೂ ತಾಯಿಯಿಂದ ಮಗಳಿಗೆ ಹಸ್ತಾಂತರಿಸಲ್ಪಡುತ್ತದೆ. ಸ್ತ್ರೀ ಕಾ ಯಹಾ ವರ್ಚಸ್ವ ಹೇ. ಸ್ತ್ರೀಗೆ ಅವರದ್ದೇ ಆದಂಥ ಒಂದು ವರ್ಚಸ್ಸಿದೆ, ಅವರದೇ ಆದಂಥ ಒಂದು ವಿಶಿಷ್ಟ ಸ್ಥಾನ, ಮರ್ಯಾದೆ, ಗೌರವ ಅಲ್ಲಿ ಲಭ್ಯವಾಗುತ್ತದೆ. यहाँ अहसास गुवाहाटी से मेघालय की सीमा में घुसने के साथ ही होने लगता है. ಇದರ ಅನುಭವ ಅಂದರೆ ಇಲ್ಲಿ ಎಲ್ಲದಕ್ಕೂ ಸಹ ಸ್ತ್ರೀಯರಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ನೀಡಲಾಗಿದೆ ಅನ್ನೋ ಒಂದು ಅನುಭವ ನಮಗೆ ಗುವಾಹಾಟಿಯಿಂದ ಮೇಘಾಲಯದ ಸೀಮೆಯನ್ನು ತಲುಪ್ತಾ ಇದ್ದಂತೆ, ಮೇಘಾಲಯದ ಗಡಿಯನ್ನು ತಲುಪ್ತಾ ಇದ್ದಂತೆ, ಮೇಘಾಲಯದ ಗಡಿಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂತೆ ನಮಗೆ ಇದರ ಅನುಭವ ಆಗುತ್ತೆ. ಯಾವ ರೀತಿಯಾಗಿ ಅಂದರೆ ತಮಾಮ್ ದುಕಾನೋं पर स्त्रियां सौदा बेचती और बेहिचक बितियाती दिखाई देती है.
ಹೇಗಪ್ಪ ಇದರ ಅನುಭವ ನಮಗೆ ಹೇಗೆ ಮೇಘಾಲಯದ ಗಡಿಯನ್ನು ಪ್ರವೇಶ ಮಾಡ್ತಾ ಇದ್ದಂತೆ ಹೇಗೆ ನಮಗೆ ಇದರ ಅನುಭವ ಆಗುತ್ತೆ ಅಂತಂದರೆ, ಹೇಗಪ್ಪ ಅಂದರೆ ಇಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲೂ ಸಹ ತಮಾಮ್ ದುಕಾನೋ ಪರ್, ಪ್ರತಿಯೊಂದು ಅಂಗಡಿಗಳಲ್ಲೂ ಸಹ ಅಲ್ಲಿರುವಂಥ ಎಲ್ಲ ಅಂಗಡಿಗಳಲ್ಲೂ ನಮಗೆ ಆ ಅಂಗಡಿಯ ಗಲ್ಲೆ ಪೆಟ್ಟಿಗೆಯ ಮೇಲೆ ಸ್ತ್ರೀಯರನ್ನು ನಾವು ಕಾಣಬಹುದು. ಸ್ತ್ರೀಯರು ಅಲ್ಲಿ ಮಾರಾಟ ಮಾಡ್ತಾ ಇರೋದನ್ನು ಕಾಣಬಹುದು. ಅಂದರೆ ಯಾವುದೇ ಬಟ್ಟೆ ಅಂಗಡಿ ಆಗಿರ್ಬೋದು, ಮಿಠಾಯಿ ಅಂಗಡಿ ಆಗಿರ್ಬೋದು, ದೊಡ್ಡ ದೊಡ್ಡ ಅಂಗಡಿಗಳಾಗಿರ್ಬೋದು, ಯಾವುದೇ ಅಂಗಡಿ ಆದರೂ ಸಹ ಎಲ್ಲ ಅಂಗಡಿಗಳಲ್ಲೂ ಕಾಣಸಿಗುವಂಥದ್ದು ಸ್ತ್ರೀಯರೇ. ಅವ್ರ ಬೇಹಿಚಕ್ ಬಿತಿಯಾತಿ ದಿಖಾಯಿ ದೇತಿ ಹೇ. ಬೇಹಿಚಕ್ ಅಂದರೆ ನಿಸ್ಸಂಕೋಚವಾಗಿ, ಅಂದರೆ ನಿಸ್ಸಂಕೋಚವಾಗಿ ಅವರು ಮಾರಾಟ ಮಾಡ್ತಾ ಇರುವಂಥ ಒಂದು ಶೈಲಿಯನ್ನು, ಧೈರ್ಯವನ್ನು ನಾವಲ್ಲಿ ಕಾಣಬಹುದು. ಶಿಲಾಂಗ್ ಮೇ ಭಿ ಉನ್ಹೇ ದುಕಾನೋ ಪರ್ ಬೈಠೆ ದೇಖಾ ಜಾ ಸಕ್ತಾ ಹೇ. ಶಿಲಾಂಗ್ನಲ್ಲೂ ಸಹ ನಾವು ಸ್ತ್ರೀಯರು ಅಂಗಡಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವು ಕಾಣಬಹುದು. शायद यह स्थिति पूर्वोत्तर के अन्य राज्यों में भी है, भले ही वहाँ मातृसत्तात्मक परिवार व्यवस्था न हो. ಅಂದರೆ ಆ ಶಿಲಾಂಗ್ನಿಂದ ನಾವು ಹೊರಗಡೆ ಬಂದರೂ ಸಹ ಆ ನೆರೆಹೊರೆಯ ಪ್ರದೇಶಗಳಲ್ಲಿ, ಬೇರೆ ರಾಜ್ಯದ ಈ ಶಿಲಾಂಗ್ ಮತ್ತು ಮೇಘಾಲಯಕ್ಕೆ ಅಂಟಿಕೊಂಡಿರುವಂಥ ಬೇರೆ ರಾಜ್ಯದ ಪ್ರದೇಶಗಳಲ್ಲೂ ಸಹ ನಾವು, ಬೇರೆ ರಾಜ್ಯದ ಜಿಲ್ಲೆಗಳಲ್ಲೂ ಸಹ ನಾವು ಈ ರೀತಿಯ ವ್ಯವಸ್ಥೆಯನ್ನು ಕಾಣಬಹುದು. ಅಂದರೆ ಆ ಜಿಲ್ಲೆಗಳಲ್ಲಿ ಮಾತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆ ಇಲ್ಲದೆ ಪಿತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆ ಇದ್ದರೂ ಸಹ ಎಲ್ಲ ಅಂಗಡಿಗಳಲ್ಲೂ ಸಹ, ಅಂದರೆ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಂಗಡಿಗಳಲ್ಲಿ ಸ್ತ್ರೀಯರು ಕುಳಿತುಕೊಂಡು ವ್ಯಾಪಾರ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವು ಅಲ್ಲಿಯೂ ಸಹ ಕಾಣಬಹುದು. कुछ साल पहले मणिपुर की राजधानी इंपाल में भी यही सब देखा था. ಇದಕ್ಕಿಂತ ಮುಂಚಿತವಾಗಿ ಮಣಿಪುರದ ರಾಜಧಾನಿಯಾದಂಥ ಇಂಪಾಲ್ಗೆ ಈ ಲೇಖಕರು ಪ್ರದೀಪ್ ಪಂಚಿಯವರು ಭೇಟಿ ನೀಡಿದರು. ಅಲ್ಲಿಯೂ ಸಹ ಅವರು ಇದೇ ರೀತಿಯ ದೃಶ್ಯಗಳನ್ನು ನೋಡಿದರು. स्त्रियों का पूरा का पूरा बाजार ही है वहाँ, जिसे माइती बाजार कहते हैं. ಅಲ್ಲಿ ಸ್ತ್ರೀಯರ ಒಂದು ಪೂರ್ತಿಯಾದಂತಹ ಮಾರುಕಟ್ಟೆಯೇ ಇದೆ. ಅದಕ್ಕೆ ಏನಂತ ಕರೀತಾರೆ? ಮಾಹಿತಿ ಬಾಜಾರ್ ಅಂತ ಕರೀತಾರೆ. ಯಾನಿ ಮಾಕಾ ಬಾಜಾರ್. ಮಾಹಿತಿ ಬಾಜಾರ್ ಅಂದರೆ ಅದರರ್ಥ ತಾಯಿಯ ಮಾರುಕಟ್ಟೆ, ಮಾಕಾ ಬಾಜಾರ್. ದಿನ್ ಭರ್ ಸಾಮಾನ್ ಕಿ ಬಿಕ್ರಿ ಕರ್ ಶಾಮ್ ಕೋ ಅಪ್ನೆ ಅಪ್ನೆ ಘರ್ ಲೌಟ್ತಿ ಹೇ. ಯಾವ ರೀತಿಯಾಗಿ ಪುರುಷರು ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಆ ಪ್ರದೇಶಕ್ಕೆ ವಾಪಸ್ ಮನೆಗೆ ಹಿಂತಿರುಗ್ತಾರೋ ಅದೇ ರೀತಿಯಾಗಿ ಇಲ್ಲಿ ಸ್ತ್ರೀಯರು ಬೆಳಗ್ಗಿಂದ ಸಂಜೆಯವರೆಗೂ ಮಾರುಕಟ್ಟೆಗೆ ಬಂದು ಅಲ್ಲಿ ಸಾಮಾನುಗಳನ್ನು ಮಾರಾಟ ಮಾಡಿ ಸಂಜೆ ಅವರವರ ಮನೆಗೆ ಹಿಂತಿರುಗ್ತಾರೆ. ಕಿಸಿ ಪ್ರಕಾರ ಕಾ ವರ್ಗಭೇದ ನಹಿ. ಯಾವುದೇ ಪ್ರಕಾರದ ಭೇದ ಭಾವ ಅಲ್ಲಿ ಇಲ್ಲ, ಯಾವುದೇ ವರ್ಗಭೇದವೂ ಸಹ ಅಲ್ಲಿಲ್ಲ. ಅಂದರೆ ಅಲ್ಲಿ ಶ್ರೀಮಂತ ಬಡವ ಅನ್ನೋ ಭೇದ ಭಾವವೂ ಸಹ ಇಲ್ಲ. ಶ್ರೀಮಂತ ಕುಟುಂಬದ ಸ್ತ್ರೀಯರಾಗಿರ್ಬೋದು ಅಥವಾ ಬಡ ಕುಟುಂಬದ ಸ್ತ್ರೀಯರಾಗಿರ್ಬೋದು, ಎಲ್ಲರೂ ಸಹ ಒಂದೇ ರೀತಿಯಾಗಿ ವ್ಯಾಪಾರ ಮಾಡುವಂಥದ್ದನ್ನು ನಾವು ಆ ಮಾರುಕಟ್ಟೆಯಲ್ಲಿ ಕಾಣಬಹುದು. ಅಂದರೆ ಮಾಹಿತಿ ಬಜಾರ್, ತಾಯಿಯ ಮಾರುಕಟ್ಟೆ. ಆ ಮಾರುಕಟ್ಟೆಯಲ್ಲಿ ನಾವು ಎಲ್ಲರೂ ಸರಿಸಮಾನರಾಗಿ ಯಾವುದೇ ಭೇದ ಭಾವವಿಲ್ಲದೆ ಮಾರಾಟ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವು ಅಲ್ಲಿ ಕಾಣಬಹುದು. यानी अमीर घरों की स्त्रियां भी इस माइती बाज़ार में मिल जाएगी और गरीब घरों की स्त्रियां भी. ಅಂದರೆ ಆ ಮಾರುಕಟ್ಟೆಯಲ್ಲಿ ನಮಗೆ ಅತ್ಯಂತ ಶ್ರೀಮಂತ ಕುಟುಂಬದ ಹೆಣ್ಣು ಮಕ್ಕಳು ಸಹ ಸಿಗ್ತಾರೆ ಮತ್ತು ಅತ್ಯಂತ ಕಡು ಬಡವರ ಬಡತನದ ಬೇಗೆಯಲ್ಲಿ ಬೇಯ್ತಾ ಇರುವಂಥ, ಆ ನೋವಿನಿಂದ ಬಳಲ್ತಾ ಇರುವಂಥ, ಕಷ್ಟಪಟ್ಟು ಪ್ರತಿಯೊಂದು ಕಾಸಿಗೂ ಸಹ ಕಷ್ಟಪಟ್ಟು ದುಡಿತಾ ಇರುವಂಥ ಹೆಣ್ಣು ಮಕ್ಕಳನ್ನು ಸಹ ನಾವಲ್ಲಿ ಕಾಣಬಹುದು. तभी एक मोड़ निकलने पर चिरापुंजी का छोटा सा बाजार दिखाई पड़ता है. ಅಲ್ಲೇ ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೊಂದು ತಿರುವನ್ನು ಆ ಜೀಪ್ ತೆಗೆದುಕೊಂಡಾಗ ಅಲ್ಲಿ ಚಿರಾಪುಂಜಿಯ ಮತ್ತೊಂದು ಚಿಕ್ಕದಾಗಿರುವಂಥ ಮಾರುಕಟ್ಟೆ ನಮ್ಮ ಕಣ್ಣಿಗೆ ಕಾಣಿಸ್ತು. और इस बाजार में भी उनको दुकानों पर बैठी महिलाएं
फिर चाहे दुकान फल सब्जियों की हो या चाय की, हम आगे बढ़ जाते हैं. ಅಂದರೆ ಅವರು ಚಿರಾಪುಂಜಿಯಿಂದ ಮುಂದೆ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಚಿರಾಪುಂಜಿ ಮತ್ತೊಂದು ಆ ರಸ್ತೆಯಲ್ಲಿ ಮತ್ತೊಂದು ತಿರುವನ್ನು ಅವರು ತೆಗೆದುಕೊಂಡಾಗ ಅಲ್ಲಿ ಮತ್ತೊಂದು ಸಣ್ಣದಾಗಿರುವಂತಹ ಮಾರುಕಟ್ಟೆ ಕಣ್ಣಿಗೆ ಕಾಣಿಸ್ತು. ಆ ಮಾರುಕಟ್ಟೆಯಲ್ಲೂ ಸಹ ಸ್ತ್ರೀಯರ ದರ್ಬಾರನ್ನೇ ನೋಡಬೇಕಾಗಿತ್ತು. ಅಂದರೆ ಪ್ರತಿಯೊಂದು ಅಂಗಡಿಯಲ್ಲಿಯೂ ಸಹ ಆ ಅಂಗಡಿ ಬಟ್ಟೆ ಅಂಗಡಿ ಆಗಿರ್ಬೋದು, ಚಪ್ಪಲಿ ಅಂಗಡಿ ಆಗಿರ್ಬೋದು, ಅಥವಾ ಕಿರಾಣಿ ಸಾಮಾನುಗಳನ್ನು ಮಾರಾಟ ಮಾಡುವಂತಹ ಅಂಗಡಿಗಳಾಗಿರ್ಬೋದು, ಅಥವಾ ಹಣ್ಣು ಹೂಗಳನ್ನು ಮಾರಾಟ ಮಾಡುವಂತಹ ಅಂಗಡಿ ಆಗಿರ್ಬೋದು. ಅಷ್ಟಲ್ಲದೆ ಚಾವನ್ನು ಮಾರಾಟ ಮಾಡುವುದಕ್ಕಾಗಿ ಹಾಕಿಕೊಂಡಿರುವಂತಹ ಶೆಡ್ಗಳಾಗಿರ್ಬೋದು, ಎಲ್ಲವೂ ಸಹ ಪ್ರತಿಯೊಂದು ಚಾದ ಅಂಗಡಿ ಆಗಿರ್ಬೋದು, ಇಡ್ಲಿ ಅಥವಾ ಇಡ್ಲಿ ವಡ ಈ ಥರದ ಉಪಹಾರಗಳನ್ನು ಮಾಡಿಕೊಡುವಂತಹ ಅಂಗಡಿಗಳಾಗಿರ್ಬೋದು, ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿ, ಎಲ್ಲ ಅಂಗಡಿಗಳಲ್ಲೂ ಸಹ ನಾವು ಸ್ತ್ರೀಯರನ್ನೇ ಕಾಣಬಹುದಾಗಿತ್ತು. ಮತ್ತು ಅವರು ಹಾಗೆ ಆ ದೃಶ್ಯಗಳನ್ನೆಲ್ಲವನ್ನು ನೋಡ್ತಾ ಅದರ ಆನಂದವನ್ನು ಸವಿತಾ ಮುಂದೆ ಸಾಗ್ತಾ ಇದ್ದರು. तो बच्चों, इस तरह लेखक प्रदीप पंत जी मेघालय के दृश्यों के बारे में, मेघालय में जो प्राकृतिक सौंदर्य है उसके बारे में बहुत ही रोचक ढंग से यहाँ पर प्रस्तुत किए हैं. हम सब उसे जान चुके हैं. और उसके साथ साथ प्रदीप पंत जी हमें ये भी बताए हैं कि वहाँ पर मातृसत्तात्मक पारिवारिक व्यवस्था है और इसी कारण से वहाँ पर स्त्रियाँ किस तरह जीवन बिताते हैं ये सब हम जान चुके हैं. तो अब हम कल की कक्षा में आगे प्रदीप पंत जी मेघालय में क्या देखते हैं उसका विवरण हम कल की कक्षा में प्राप्त कर लेंगे. ಅಲ್ವಾ ಮಕ್ಕಳೇ, ನಾವು ಈವರೆಗೂ ಪ್ರದೀಪ್ ಪಂಜಿಯವರು ಮೇಘಾಲಯಕ್ಕೆ ಭೇಟಿ ನೀಡಿದಾಗ, ಚಿರಾಪುಂಜಿಗೆ ಭೇಟಿ ನೀಡಿದಾಗ ಅಲ್ಲಿ ಯಾವ ರೀತಿಯ ಪ್ರಾಕೃತಿಕ ಸೌಂದರ್ಯವನ್ನು ಕಂಡರು ಮತ್ತು ಅಲ್ಲಿ ಯಾವ ರೀತಿಯ ಪಾರಿವಾರಿಕ ವ್ಯವಸ್ಥೆ ಇತ್ತು, ಅಲ್ಲಿಯ ಒಂದು ಸಂಸ್ಕೃತಿ, ನಡೆನುಡಿಗಳು, ಹಬ್ಬ ಹರಿದಿನಗಳು, ಸಂಪ್ರದಾಯ ಇವೆಲ್ಲವೂ ಯಾವ ರೀತಿಯಾಗಿತ್ತು ಅನ್ನೋದನ್ನು ಸಹ ನಾವು ಈ ದಿನದ ತರಗತಿಯಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಪ್ರದೀಪ್ ಪಂಜಿಯವರು ಮತ್ತೆ ಯಾವ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. तो बच्चों अब हम आगे की कक्षा में, कल की कक्षा में देखते हैं प्रदीप पंत जी किस तरह जब चिरापुंजी जाते हैं, गए थे उस समय और कौन कौन से अनुभव, नए नए अनुभव प्राप्त कर लेते हैं, उसके बारे में हम कल की कक्षा में देख लेंगे. तो आप आज किए गए पाठ के बारे में घर में अच्छी तरह से अध्ययन करिए और हम कल की कक्षा में अधिक जानकारी के साथ फिर कल मिलेंगे. तब तक के लिए आप सभी को धन्यवाद.